ಯೇಸು ಸ್ವಾಮಿ ಪ್ರಿಯರೇ, ಈ ಪ್ರಪಂಚದಿಂದ ತನ್ನ ತಂದೆಯ ಕಡೆ ಹೋಗುವ ಮೊದಲು ಈ ಕೊನೆಯ ಭೋಜನದ ಸಮಯದಲ್ಲಿ ಅನೇಕ ಉತ್ತಮ ನಿದರ್ಶನಗಳನ್ನು ತೋರಿಸಿ ತಾನು ತನ್ನ ಶಿಷ್ಯರನ್ನು ಎಷ್ಟು ಪ್ರೀತಿಸುತ್ತೇನೆ ಹಾಗೂ ತನ್ನ ಜೀವನವನ್ನು ಮುಡಿಪಾಗಿಟ್ಟು ಅದನ್ನು ಬಲಿದಾನ ಮಾಡುವಷ್ಟು ನಾನು ಪ್ರೀತಿಸ್ತೇನೆ ಅಂತ ಹೇಳಿ ನಮಗೆ ತಿಳಿಯಲು ನಮ್ಮ ಅವರ ಶಿಷ್ಯರ ಪಾದಗಳನ್ನು ತೊಳೆಯುವಂಥದ್ದು ಹಾಗೂ ಆ ಭೋಜನವನ್ನು ನೆರವೇರಿಸುವಾಗ ತನ್ನ ಶರೀರ ಮತ್ತು ರಕ್ತವನ್ನು ಕೂಡ ಅವರಿಗೆ ಅವರ ಜೀವನದ ನಿತ್ಯ ಜೀವದ ಒಂದು ಊಟವನ್ನಾಗಿ ಅವರಿಗೆ ಕೊಡ್ತಾ ಇದ್ದಾರೆ. ಈ ಉತ್ತಮ ಸಂಕೇತಗಳ ಮೂಲಕ ಯೇಸು ಸ್ವಾಮಿ ನಮ್ಮೊಡನೆ ಇದ್ದಾರೆ. ನಾವು ಪರಮ ಪ್ರಸಾದದ ಆಚರಣೆ ಅದರ ಅರ್ಥವನ್ನು ಇಂದು ಅರಿತೇವೆ. ಅದರೊಡನೆ ನಾವು ಯೇಸು ಸ್ವಾಮಿ ಕಳಿಸಿಕೊಟ್ಟ ಒಂದು ಪಾಠ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬ ಈ ಆದೇಶವನ್ನು ನಮಗೆ ಕೊಡ್ತಾರೆ. ಪರಮ ಪ್ರಸಾದದ ಆಚರಣೆ, ಅದರ ಸ್ಥಾಪನೆ ಹಾಗೂ ಈ ಹೊಸ ಆದೇಶ ಹಾಗೂ ಪವಿತ್ರ ಧರ್ಮಸಭೆಯಲ್ಲಿ ಇರುವ ಗುರುಗಳ ಈ ಪ್ರತಿಷ್ಠಾಪನೆ ಎಲ್ಲವನ್ನು ನಾವು ಇಂದು ಆಚರಿಸ್ತಾ ಇದ್ದೇವೆ. ಈ ಒಂದು ದಿವಸ ನಮಗೆ ಅತಿ ಪವಿತ್ರವಾದ ದಿವಸ ಹಾಗೂ ಮುಂದಿನ ದಿವಸಗಳಿಗೆ ಒಂದು ದಾರಿಯನ್ನು ಮಾಡಿಕೊಡ್ತಾ ಇದೆ. ಯೇಸುವಿನ ಮರಣ ಮತ್ತು ಪುನರುತ್ಥಾನವನ್ನು ಇಂದಿನಿಂದ ನಾವು ತುಂಬ ಆಳವಾಗಿ ಧ್ಯಾನ ಮಾಡಲು ನಮಗೆ ಸಹಾಯಕವಾಗ್ತದೆ. ನಿಮಗೆಲ್ಲರಿಗೂ ಈ ಪವಿತ್ರ ದಿನದ ಶುಭಾಶಯಗಳನ್ನು ಕೋರ್ತೇನೆ.